ನಂಜನಗೂಡು ಪಟ್ಟಣದ ಒಕ್ಕಲಗೇರಿಯಲ್ಲಿರುವ ಗುರುಕುಲ ಟ್ರಸ್ಟ್ ವತಿಯಿಂದ ಲಿಟಲ್ ಚಾಂಪ್ಸ್ ಗುರುಕುಲ ಶಾಲೆಯಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿಯನ್ನ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಂಗವಾಗಿ ಶಾಲೆಯನ್ನ ಬಣ್ಣ ಬಣ್ಣದ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ದಳವಾಯಿ ಪ್ರೌಢಶಾಲೆಯ ಪ್ರಾಧ್ಯಾಪಕರಾದ ಶ್ರೀಮತಿ ಲಲಿತಾ ಮತ್ತು ಶಾಲಾ ಮುಖ್ಯಸ್ಥರಿಂದ ಕೃಷ್ಣನ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಶಿಕ್ಷಕಿ ಲಲಿತಾ ಮಾತನಾಡಿ, ಮಕ್ಕಳು ಎಳೆಯ ವಯಸ್ಸಿನಿಂದಲೇ ನಯ, ವಿನಯ, ಗುರು ಹಿರಿಯರಿಗೆ ಗೌರವ ನೀಡುವುದರ ಜೊತೆಗೆ ತಮಗೆ ಸಹಾಯ ಹಾಗೂ ಒಳ್ಳೆಯದನ್ನ ಮಾಡಿದವರಿಗೆ ಕೃತಜ್ಞತೆ ತಿಳಿಸುವುದು, ಹಾಗೆಯೇ ತಪ್ಪು ಮಾಡಿದರೆ ಕ್ಷಮೆ ಕೇಳುವುದನ್ನು ಕಲಿಯಬೇಕು. ದೇವರ ಆಶೀರ್ವಾದದ ಜೊತೆಗೆ ಗುರು ಹಿರಿಯರ ಆಶೀರ್ವಾದವೂ ಬೇಕು. ಇದರಿಂದ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಎಂದು ತಿಳಿಸುತ್ತಾ ಕೃಷ್ಣನ ಗೀತೆ ಹಾಡುವ ಮೂಲಕ ಮಕ್ಕಳಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ವತಿಯಿಂದ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಶಾಲಾ ಮುಖ್ಯ ಶಿಕ್ಷಕಿ ರಜನಿ ರವಿ ಮಾತನಾಡಿ, ನಮ್ಮ ಅತ್ತೆ ಮಾವ ಸೇರಿದಂತೆ ನಮ್ಮ ಮನೆಯವರು ಹಾಗೂ ನಮ್ಮ ಶಾಲಾ ಶಿಕ್ಷಕರ ತಂಡ ಮತ್ತು ಎಲ್ಲಾ ಪೋಷಕರ ಸಹಕಾರದಿಂದ ಕಳೆದ 11 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದ್ದೇವೆ. ಮುಂದೆಯೂ ತಮ್ಮ ಸಹಕಾರ ಹೀಗೆ ಇರಲಿ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮದ ಬಳಿಕ ಚಾಕ್ಲೇಟ್ ತುಂಬಿದ ಮಡಿಕೆ ಒಡೆಯುವ ಮೂಲಕ ಮಕ್ಕಳಿಗೆ ಮನೋರಂಜನೆ ನೀಡಲಾಯಿತು. ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಎಲ್ಲ ಪುಟಾಣಿಗಳಿಗೂ ಪ್ರೋತ್ಸಾಹದ ಬಹುಮಾನ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಪುಟ್ಟ ಮಕ್ಕಳು ಕೃಷ್ಣ, ರುಕ್ಮಿಣಿ, ರಾಧೆಯರ ವೇಷಧಾರಿಗಳಾಗಿ ಮಿಂಚುತ್ತಾ ಪೋಷಕರ ಮನಸೂರೆಗೊಂಡರು. ಒಂದು ಶಿಕ್ಷಕಿಯರು ಅಷ್ಟೇನೆ ನನ್ನ ಜೊತೆ ತುಂಬಾ ಎಲ್ಲ ಹಂತದಲ್ಲಿ ನನಗೆ ಪ್ರೋತ್ಸಾಹ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಶಾಲೆಯಿಂದ ಮಕ್ಕಳುಗಳನ್ನ ಕಲಿಸೋದು, ಬೇರೆ ಬೇರೆ ರೀತಿಯಾದ ಒಂದು ಪ್ರೋಗ್ರಾಮ್ಸ್ಗಳನ್ನ ಕೊಡಿಸೋದು, ಕರ್ಕೊಂಡೋಗಿ ಇದೆಲ್ಲವನ್ನ ಸಹ ನನಗೆ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವರೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನ ನಾನು ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ನಮಗೆ ಮುಖ್ಯವಾಗಿ ಒಂದು ಬೇಸ್ ಮಟ್ಟ ಬಂದಿರೋದು ನನಗೆ 10 ವರ್ಷ ಮುಗಿದು 11ನೇ ವರ್ಷ ಕಾಲಿಡ್ತಾರಂತ ಈ ಒಂದು ಗುರುಕುಲ ಶಾಲೆಯಲ್ಲಿ ಮೇನ್ ಆಗಿ ನನಗೆ ಬರುವಂಥದ್ದು ನಮ್ಮ ಮಾವ, ನಮ್ಮ ಅತ್ತೆಯವರಂತ ಶ್ರೀಕಂಠಯ್ಯ ಮತ್ತು ಜ್ಞಾನೇಶ್ವರಿ ಅವರ ಈ ಶಾಲೆಗೆ ಮೊದಲೇ ಒಂದು ಬೇಸ್ ಮಟ್ಟ ಅಂತಾನೆ ನಾನು ಹೇಳ್ಬೋದು. ಸೊ ಅದಾದ್ಮೇಲೆ ಬರೋದೇ ನಾವು ಮತ್ತೆ ನಮ್ಮ ಯಜಮಾನರು ರವಿ ಸರ್ ಮತ್ತೆ ರಜನಿ ಮೇಡಮ್ ಬರ್ತೀವಿ. ಅವ್ರ ಅಂಡರ್ ಅಲ್ಲಿ ನಮ್ಮ ಎಲ್ಲ ಟೀಚರ್ಸ್ಗಳು ಸಹ ಬರ್ತಾರೆ. ಸೊ ಅದರ ಜೊತೆಗೆ ನಮ್ಮ ಮಕ್ಕಳುಗಳು ಸಹ ಸೇರ್ಕೊಳ್ತಾರೆ. ಸೊ ಈ ಟೋಟಲ್ ಆಲ್ ರೌಂಡ್ ಇದಿರಲ್ಲ, ನಾವೆಲ್ಲ ಸೇರಿ ಒಂದು ಶಾಲೆಯನ್ನ ಬೆಳೆಸ್ಬೇಕು ಅಂದ್ರೆ ಎಲ್ಲರ ಒಂದು ಶ್ರಮ ಬೇಕೇ ಬೇಕು. ಇದಲ್ಲದೆ ನಮ್ಮ ಶಾಲೆಯಲ್ಲಿ ಏನಂದ್ರೆ ಪ್ರತಿ ವರ್ಷ ಎಲ್ಲಾ ಹಬ್ಬಗಳನ್ನು ಸ್ವಲ್ಪ ವಿಜೃಂಭಣೆಯಿಂದಲೇ ಮಾಡ್ತೀವಿ. ಯಾಕೆ ಅಂದ್ರೆ ಅದು ನಮ್ಗೆ ಗೊತ್ತಾಗಲ್ಲ, ನಮ್ಗೆ ಗೊತ್ತಾಗದೆ ಇದ್ದಂಗೆ ನಾವು ನಡೆಸ್ಕೊಂಡ್ ಬಿಡ್ತೀವಿ, ಭಗವಂತ ಮಾಡಿಸ್ಬಿಡ್ತಾನೆ. ಸೊ ಇದು ನಮ್ದು ಮೊದಲನೇ ಈ ಪುಟ್ಟ ಮಕ್ಕಳ ಒಂದು 2ನೇ ಅಂತ ಹೇಳ್ಬೋದು. ಆಗಸ್ಟ್ 15ರ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ದು, ಪುಟ್ಟ ಮಕ್ಕಳ ಕೈನಲ್ಲಿ ಒಂದಷ್ಟು ಡ್ಯಾನ್ಸ್ ಗಳನ್ನ ಹಾಡ್ಸೋದು, ಹಾಡುಗಳನ್ನ ಹೇಳ್ಸೋದು, ಇದಕ್ಕೆಲ್ಲವನ್ನು ಮಕ್ಕಳಲ್ಲಿ ಒಂದು ಖುಷಿಯಾದಂತ ಒಂದು ಸ್ಟೆಪ್ಸ್ ಗಳನ್ನ ನೋಡಿ ನಮ್ಗೆ ಆಶ್ಚರ್ಯ ಆಗ್ತಿತ್ತು. ಯಾಕಂದ್ರೆ ದೊಡ್ಡವ್ರಿಗೂ ನಾವಿಷ್ಟು ಹೇಳ್ಕೊಟ್ರೆ ತಕ್ಷಣ ಸ್ಟೆಪ್ ಹಾಕೊಳ್ಳಕ್ಕಿದ್ದಾರೆ. ಆದ್ರೆ ನಮ್ಮ ಶಾಲೆನಲ್ಲಿ ಒಂದು ಮಕ್ಕಳು ಸಹ ಅವರು ಅಳ್ಳಿಲ್ಲ. ಹೇಳಿದ ತಕ್ಷಣ ನಮ್ಮ ರೇಖಾ ಮೇಡಮ್ ಹೇಳ್ಕೊಟ್ಟಿದ್ದಾರೆ, ನಮ್ಮ ರಜನಿ ಮೇಡಮ್ ಹೇಳ್ಕೊಟ್ಟಿದ್ದಾರೆ, ನಮ್ಮ ಫಜಿಯಾ ಮೇಡಮ್ ಏನಲ್ಲಿ ಏನೇ ಒಂದು ಅವೆಲ್ಲವನ್ನ ನಾವು ಮಕ್ಕಳ ಮುಖಾಂತರ ಮರ್ತೇ ಬಿಡ್ತೀವಿ. ಕೊನೆಗೆ ಏನಾಗುತ್ತೆ ಅಂದ್ರೆ ಈ 3 ಅವರ್ಸ್ ಹೇಗೆ ಮುಗಿಯುತ್ತೆ ಅನ್ನೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ಅದೊಂದು ನಮ್ಗೆ ಪ್ಲಸ್ ಪಾಯಿಂಟ್ ಇದೆ. ಮತ್ತೆ ಬೇರೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಅದು ಬಿಟ್ರೆ ನಮ್ಗೆ ಇನ್ನೊಂದು ಟೋಟಲ್ ಆಗಿ ನಾನು ಹೇಳ್ಬೇಕು ಅಂದ್ರೆ ನಮ್ಮ ಶಾಲೆನಲ್ಲಿ ನಾನು 10 ವರ್ಷದಿಂದ ನಡೆಸ್ತಾ ಇದ್ರು ಬರೀ ನನ್ಗೆ ಬಾಯ್ಸೇ ಸಿಗ್ತಾರೆ. ಗರ್ಲ್ಸ್ ಜಾಸ್ತಿ ಸಿಗಲ್ಲ ನಮ್ಮ ಸ್ಕೂಲ್ಗೆ, ಬರೀ ಹುಡುಗರೇ ಜಾಸ್ತಿ. ಹುಡುಗಿರಿದ್ರು ಕೃಷ್ಣನ್ನೇ ನಾವು ಜಾಸ್ತಿ ಮಾಡಿಸ್ತೀವಿ, ರಾಧೆ ಕೈಗೆ ಸಿಗೋದೇ ಇಲ್ಲ. ಹಾಗಾಗಿ ಇದು 2ನೇ ಒಂದರಿಂದ ನಾವೆಲ್ಲ ಸೇರಿ ಇದನ್ನ ಆಚರಿಸ್ತಾ ಇದ್ದೀವಿ. ಸೊ ಇನ್ನೊಂದ್ಸಲ ಪೇರೆಂಟ್ಸ್ ಮಣ್ಣನ್ನ ಒಂದ್ರಿ ಮಾಡ್ಕೊಂಡು, ಅಂದ್ರೆ ನಾವು ಬಟ್ಟೆನಲ್ಲಿ ರಾಗಿ ಸರಿ ಮಾಡ್ತೀರಲ್ಲ ಚಿಕ್ಕ ಮಕ್ಕಳಿಗೆ, ಬಿಳಿ ಬಟ್ಟೆನಲ್ಲಿ ಪಂಚೆ ಬಟ್ಟೆನಲ್ಲಿ ಆ ಮಣ್ಣನ್ನ ಒಂದ್ರಿ ಮಾಡ್ಕೊಂಡು ಬಿಳಿ ಬಟ್ಟೆನಲ್ಲಿ ಅದ್ರಲ್ಲಿ ರೊಟ್ಟಿ ಕಟ್ಕೊಂಡು ತಿಂತಾ ಇದ್ದಾರೆ. ಕೆಲವು ಏರಿಯಾದಲ್ಲಿ ಮಣ್ಣನ್ನ ರೊಟ್ಟಿ ಮಾಡ್ಕೊಂಡು ತಿನ್ನುವಂತಹ ಪರಿಸ್ಥಿತಿ ಕೆಲವರಿಗಿದೆ. ಅಂದ್ರೆ ಭಗವಂತ ನಮ್ಗೆ ಇಷ್ಟ ಅವಕಾಶ ಕೊಟ್ಟಿದ್ದಾನೆ, ನಮ್ಗೆ ಅನ್ನ ಸಿಕ್ಕಿದೆ ಅಂದ್ರೆ ನಮ್ಮಂತಹ ಉತ್ತಮರು, ನಮ್ಮಂತಹ ಒಳ್ಳೆ ಸ್ಥಿತಿಗಿರೋ ಯಾರು ಇಲ್ಲ ಅಂತ ಅನ್ಕೋಬೇಕು. ನಮ್ಗಿಂತ ಕೆಳಗಿರೋರನ್ನ ನೋಡಿ ನಾವು ತೃಪ್ತಿಯನ್ನ ಪಡ್ಕೊಳ್ಬೇಕು. ಹಾಗಾಗಿ ದೊಡ್ಡವರು ಫಾಲೋ ಮಾಡೋಣ, ಆಗ ಮಕ್ಕಳು ಕಲಿತಾರೆ ಅಂತ ದೊಡ್ಡವರಲ್ಲಿ ನನ್ನ ವಿನಂತಿ. ಮಕ್ಕಳಿಗೆ ಮತ್ತೊಂದು, ಮಕ್ಕಳ ಜೀವನದಲ್ಲಿ ನೀವೇನೋ ಒಳ್ಳೆ ಕೆಲಸ ಮಾಡ್ತೀರಾ, ಅವಾಗ ಬೇಷ್ ಅಂತಾರೆ ದೊಡ್ಡವರು, ಹೌದಾ? ಗುಡ್ ಅಂತಾರೆ ಅಲ್ವಾ? ಆಗೇನ್ ಹೇಳ್ಬೇಕು ದೊಡ್ಡವ್ರಿಗೆ? ಥ್ಯಾಂಕ್ಸ್ ಹೇಳ್ಬೇಕು.
ಸಹಾಯ